ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಹತ್ವದ ಘಟ್ಟ. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಪರೀಕ್ಷೆ ಫಲಿತಾಂಶ ಬಂದಾಗ ನಿರೀಕ್ಷೆ ಹುಸಿಯಾಗೋದು ಉಂಟು. ಇಂಥ ಸಂದರ್ಭದಲ್ಲಿ ಒಂದು ಸಂಘಟನೆ ವಿದ್ಯಾರ್ಥಿಗಳು ಕಂಗೆಡದಂತೆ ಮಾಡ್ತಾ ಇದೆ. ಪರೀಕ್ಷಾ ಫಲಿತಾಂಶ ವರ್ಷವಿಡೀ ಹಾಕಿದ ಶ್ರಮಕ್ಕೆ ಪ್ರತಿಫಲ ಸಿಗುವ ದಿನ, ಜೊತೆಗೆ ಪೋಷಕರ ಕನಸುಗಳನ್ನ ನನಸು ಮಾಡುವ ದಿನ, ಉತ್ತಮ ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳನ್ನ ಹಾಡಿ ಹೊಗಳುವ ದಿನ ಕೂಡ. ಇಂತಹ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಅನುತ್ತೀರ್ಣವಾಗುವ ವಿದ್ಯಾರ್ಥಿಗಳ ನೋವು ಕೇಳೋರೇ ಇರೋದಿಲ್ಲ. ಒಂದ್ ಕಡೆ ಪೋಷಕರ ಒತ್ತಡ, ಮತ್ತೊಂದ್ ಕಡೆ ಹತಾಶೆ. ಇಂಥ ಸ್ಥಿತಿಗೆ ಒಳಗಾಗುವ ವಿದ್ಯಾರ್ಥಿಗಳಲ್ಲಿ ಸ್ಥೈರ್ಯ ತುಂಬಲು ಯುವ ಸಂಘಟನೆಯೊಂದು ಸೈಕಲ್ ಜಾಥಾ ಹೊರಟಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಯುವ ಸಂಚಲನ ಈ ಕಾರ್ಯ ಮಾಡ್ತಾ ಇದೆ. ಪರೀಕ್ಷೆಯ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಲು ಸೈಕಲ್ ಜಾಥಾ ನಡೆಸ್ತಾ ಇದೆ. ಕಳೆದ 4 ವರ್ಷಗಳಿಂದ ಸೈಕಲ್ ಜಾಥಾ ನಡೆಸ್ತಾ ಇದೆ. ಪೋಷಕರು ಮತ್ತು ಮಕ್ಕಳಿಗೆ ತಿಳುವಳಿಕೆ ಹೇಳ್ತಾ ಇದೆ. ನಾಳೆ ಮತ್ತೆ ನಾಡಿದ್ದು ಎಸ್ಎಲ್ಸಿ ಮತ್ತು PUC ರಿಸಲ್ಟ್ ಬರ್ತಿದೆ. ಅದರ ಸಲುವಾಗಿ ಯುವ ಸಂಚಲನ ತಂಡದಿಂದ ಕಳೆದ 4 ವರ್ಷಗಳಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಅರಿವು ಮೂಡಿಸುವಂಥ ಸೈಕಲ್ ರ್ಯಾಲಿನ ಮಾಡ್ತಾ ಇದ್ದೀರಿ. ಇದರ ಉದ್ದೇಶ ಬಂದು ರಿಸಲ್ಟ್ ಬರ್ತಿದ್ದಂಗೆ ಮನೆಗಳಲ್ಲಿ ಮತ್ತು ಸ್ಟೂಡೆಂಟ್ಸ್ಗಳ ಲೈಫಲ್ಲಿ ಮನಸ್ಥಿತಿ ಹೇಗಾಗುತ್ತೆ ಅಂದರೆ ಬೇರೆ ಥರದ ಕಾರ್ಯಗಳಿಗೆ ಮುಂದಾಗ್ತಾರೆ. ಅಂದರೆ ಮನೆ ಬಿಟ್ಟು ಓಡೋದು ಮತ್ತು ಸೂಸೈಡ್ ಮಾಡ್ಕೊಳೋದು, ಈ ಥರದ್ದೆಲ್ಲ ಆಗ್ತಾ ಇರ್ತವೆ. ಅಂಥವು ಆಗಬಾರ್ದು ಅಂತೇಳಿ ಅವ್ರಿಗೆ ಅರಿವು ಮೂಡಿಸೋ ಸಲುವಾಗಿ ಈ ಥರದ ಸೈಕಲ್ ರ್ಯಾಲಿನ ಮಾಡ್ತಾ ಇದ್ದೀರಿ. ಮತ್ತು ಏನು ಅಂದರೆ ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ತುಂಬ ಮುಖ್ಯವಾಗಬೇಕಾಗಿರೋದು ಅವರಿಗೆ ಜ್ಞಾನ, ಒಂದು ಒಳ್ಳೆಯ ಜ್ಞಾನ ಬೇಕೇ ಹೊರತು ಪರೀಕ್ಷೆಯಲ್ಲಿ ಫಲಿತಾಂಶ ಏನು 100ಕ್ಕೆ 100 ಮಾರ್ಕ್ಸ್ ತೊಗೊಳ್ಳೋದಲ್ಲ. ಮುಖ್ಯವಾಗಿ ಎಷ್ಟೇ ಮಾರ್ಕ್ಸ್ ತೊಗೊಂಡ್ರೂ ಕೂಡ ಅವರು ಒಳ್ಳೆ ಜ್ಞಾನನ ಬೆಳೆಸ್ಕೊಂಡ್ರೆ ಅವ್ರು ಮುಂದಿನ ಸತ್ಪ್ರಜೆ ಆಗೋಕ್ಕೆ ಅವಕಾಶ ಇರುತ್ತೆ. ಸತ್ಪ್ರಜೆಗಳಾಗೋ ಕಡೆ ನಾವು ವಿದ್ಯಾರ್ಥಿಗಳನ್ನು ಒಂದು ಜಾಗೃತಿ ಮೂಡಿಸೋದು ನಮ್ಮ ಒಂದು ಈ ಜಾಥಾದ ಮುಖ್ಯ ಉದ್ದೇಶ. ಶಿಕ್ಷಣ ವಾಣಿಜ್ಯೀಕರಣವಾಗಿದೆ. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಅತೀವ ನಿರೀಕ್ಷೆ ಇಟ್ಕೊಳ್ತಾ ಇದ್ದಾರೆ. ಇದರಿಂದ ಇವರು ಮತ್ತು ಅವರ ಮಕ್ಕಳ ಮೇಲೆ ಮನೋವತ್ತಡ, ಇದರಿಂದ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು. ಹೀಗೆ ಆಗದಂತೆ ಮಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಮಕ್ಕಳಿಗೋಸ್ಕರ ತಂದೆ ತಾಯಿ ಆಗಿರ್ಬೋದು, ಅವರ ಒಂದು ಸಂಬಂಧಿಕರಾಗಿರ್ಬೋದು, ಈ ಒಳ್ಳೆ ಮಾರ್ಕ್ಸ್ ತೆಗಿಲಿ ಅಂತ ಅಥವಾ ಒಂದು ಕಡಿಮೆ ಮಾರ್ಕ್ಸ್ ಬಂದರು ಅಥವಾ ಒಳ್ಳೆ ಗ್ರೇಡ್ ತಗೊಂಡಿಲ್ಲ ಅಂತೇಳಿ ಅವ್ರ ಮೇಲೆ ಒಂದು ಖಿನ್ನತೆಯನ್ನು ಉಂಟು ಮಾಡಿ ಅವ್ರ ಮೇಲೆ ಒಂದು ಪ್ರೆಷರ್ ಹಾಕೋದ್ರಿಂದ ಅವ್ರ ಮನಸ್ಸು ಮೇಲೆ ಎಷ್ಟು ಒಂದು ಪ್ರಭಾವ ಬೀರ್ತಿದೆ ಅನ್ನೋದನ್ನ ಅರ್ಥಕೊಬೇಕಾಗ್ತದೆ. ಇದೆಲ್ಲ ಒಂದು ತಡೆಯೋದಕ್ಕೋಸ್ಕರ ನಮ್ಮ ಯುವ ಸಂಚಲನ ತಂಡ ಕಳೆದ 4 ವರ್ಷದಿಂದ ಸೈಕಲ್ ಜಾಥಾ ಮಾಡಿ ಅವ್ರಿಗೆಲ್ಲ ಒಂದು ಅರಿವನ್ನು ಮೂಡಿಸೋ ಮುಖಾಂತರ ಪೋಷಕರಿಗಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗಾಗಿರ್ಬೋದು ಇದೊಂದು ವಾಣಿಜ್ಯೀಕರಣ ಆಗಿ ನೋಡ್ತಿರ್ತಕ್ಕಂಥ ಶಿಕ್ಷಣವನ್ನು, ಇದು ವಾಣಿಜ್ಯೀಕರಣ ಅಲ್ಲ, ಮೊದಲು ಇದ್ದಿದ್ದ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಎಷ್ಟು ಕಂಪೇರಿಷನ್ ಆಗಿದೆ ಅಂತ ತಿಳ್ಕೊಬೇಕಾಗ್ತದೆ. ಪರೀಕ್ಷಾ ಫಲಿತಾಂಶ ವಿದ್ಯಾರ್ಥಿ ಭವಿಷ್ಯವನ್ನು ರೂಪಿಸುತ್ತೆ ನಿಜ. ಆದ್ರೆ ಒಮ್ಮೆ ಫೇಲ್ ಆದ ಕಾರಣಕ್ಕೆ ಜೀವನ ಕೊನೆಯಾಗೋದಿಲ್ಲ. ಮತ್ತೆ ಪರೀಕ್ಷೆ ಕಟ್ಟುವ ಅವಕಾಶ ಇದೆ. ಪೋಷಕರು ಕೂಡ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಮಾತನಾಡಬೇಕು, ನೋಯಿಸುವ ಕೆಲಸ ಮಾಡಬಾರ್ದು. ಈ ದೃಷ್ಟಿ ಯುವ ಸಂಚಲನ ಸಂಘಟನೆಯದ್ದು. ಈ ನಿಟ್ಟಿನಲ್ಲಿ ಇವರು ಮಾಡ್ತಾ ಇರುವ ಕಾರ್ಯ ಶ್ಲಾಘನೀಯ. ಗುರುಪ್ರಸಾದ್ HP, ಸುದ್ದಿ TV, ಚಿಕ್ಕಬಳ್ಳಾಪುರ.